ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಸಿಟಿ ರವಿ. ಸೋಲಿನ ಹತಾಶೆಯಿಂದ ಇನ್ನೂ ಕೂಡ ಹೊರಬರದ ಸಿಟಿ ರವಿ ತಮ್ಮ ಹತಾಶೆಯನ್ನ ಹಂಚಿಕೊಂಡಿದ್ದಾರೆ. ಹಾಸನದಲ್ಲಿ ಸೋಲಿನ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಪ್ರೀತಂ ಪಿತೂರಿಗೆ ಬಲಿಯಾದ್ವಿ. ಕೆಲವು ಸಲ ವಿಷಕಂಠ ಆಗ್ಬೇಕಾಗುತ್ತೆ. ಕೆಲಸ ಮಾಡಿಯೂ ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಪಿತೂರಿ ಹೇಗೆ ನಡೀತಿದೆ ಅಂತ ಬಿಡಿಸಿ ಹೇಳಬೇಕಿಲ್ಲ. ಸಂಬಂಧ ಕೆಡಬಾರದು ಅಂತ ನಾವು ನೀಲಕಂಠ ಆಗಿದ್ದೇವೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ಮನದಾಳದ ಮಾತನ್ನ ಸಿಟಿ ರವಿ ಬಿಚ್ಚಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸೋಲಿಗೆ ಕಾರಣ ಏನು ಅನ್ನುವಂಥದ್ದನ್ನ ಮನಬಿಚ್ಚಿ ಮಾತನಾಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ಪ್ರೀತಂ ಗೌಡ ಹಾಗೂ ಸಿಟಿ ರವಿ ಸೋಲಿನ ಹತಾಶೆಯನ್ನ ಬಿಚ್ಚಿಟ್ಟಿದ್ದಾರೆ. ಸಂಗತಿಯನ್ನ ಈಗ ಹೇಳುವ ಕಾಲ ಅಲ್ಲ ಅಂತ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀವಿ. ಕೆಲವೊಂದು ಮುಂದ್ಕೊಂಡಿದ್ದೀವಿ ಈಗ ಹೇಳಬಾರ್ದು ಅಂತ. ಏನು ಪಿತೂರಿ ನಡೀತು, ಎಲ್ಲಿ ಪಿತೂರಿ ನಡೀತು, ಯಾರ್ಯಾರು ಪಿತೂರಿಯ ಪಾಲ್ದಾರರು ಗೊತ್ತಿಲ್ಲದೆ ಇರುವಷ್ಟು ಅಮಾಯಕರಲ್ಲ. ನಾವು ರಾಜಕೀಯವಾಗಿ ಹೆಬ್ಬೆಟ್ಟವರಲ್ಲ. ರಾಜಕೀಯವಾಗಿ ನಾವೇನು ಗೊತ್ತಿಲ್ಲದೆ ಇರುವಂಥ ಅಮಾಯಕರಲ್ಲ. ಕೆಲವು ಸತ್ಯ ಸಂಗತಿಯನ್ನ ಹೇಳಿದ್ರೆ ಉಪಯೋಗ ಆಗಲ್ಲ, ಹೇಳಿದ್ರೆ ಸಂಬಂಧ ಕೆಡುತ್ತೆ ಅನ್ನೋ ಕಾರಣಕ್ಕೆ ಕೆಲವು ಸಂಗತಿಯನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀವಿ. ಯಾಕೆ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ನಾವೊಂದು ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಕೆಲವು ಸಂಗತಿಯನ್ನ ಗೊತ್ತಿದ್ದು ಕೂಡ ಅದರನ್ನ ಮಾತಾಡ್ತಿಲ್ಲ. ಹಾಗಂತ ನೋವಿಲ್ಲ ಅಂತ ಭಾವಿಸ್ತೇವೆ. ಯಾವಾಗ ಸಮಯ ಬರುತ್ತೋ ಆವಾಗ ನಿಮ್ಮ ಮುಂದೆ ಹೇಳಲೇಬೇಕಾದಂಥ ಪರಿಸ್ಥಿತಿ ಬಂದಾಗ, ಹೇಳೋದು ಅನಿವಾರ್ಯ ಆದಾಗ ಆ ಸಂಗತಿಯನ್ನು ನಿಮ್ಮ ನಡುವೆ ಹಂಚ್ಕೊಳ್ತೀವಿ. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿರುವಂಥ ಒಂದು ರಾಜಕೀಯ ಪಕ್ಷ. NDA ಯಿಂದ ಯಾರೇ ಅಭ್ಯರ್ಥಿ ಆದರೂ ನಾವು ನಮ್ಮ ಕಣ್ಮುಂದೆ ಬರಬೇಕಾಗಿರೋದು ಯಾರ ಚಿತ್ರ? ಮೋದಿಯವ್ರ ಚಿತ್ರ ಕಣ್ಮುಂದೆ ಬರಬೇಕು. ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲರೂ